ಹಲೋ ಮೈ ಡಿಯರ್ NMS ಸ್ಟೇಟ್ ಟಾಪರ್ಸ್. ನಾಳೆ ಬರಿತಾ ಇರುವಂಥ ಎಕ್ಸಾಮ್ಗೆ ಆಲ್ ದಿ ವೆರಿ ಬೆಸ್ಟ್. ನಾಳೆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇರುವಂತಹ ನಿಮಗೆಲ್ಲರಿಗೂ ಒಂದು 2 ವಿಷಯಗಳನ್ನು ಹೇಳೋಕೆ ಹೋಗ್ತಾ ಇದ್ದೀನಿ. ಮೊದಲನೇ ವಿಷಯ, ನೀವು ನಾಳೆ 90 ಮಿನಿಟ್ಸ್ನ ಹೇಗೆ ಬಳಸ್ಕೋಬೇಕು ಅನ್ನೋವಂಥ ವಿಚಾರವಾಗಿ. ಈ 90 ಮಿನಿಟ್ಸ್ನಲ್ಲಿ 20 ಮಿನಿಟ್ಸು ಈಸಿ ಕ್ವಶನ್ಸಿಗೆ ಕೊಡಬೇಕು. ಫಸ್ಟ್ 20 ಮಿನಿಟ್ಸು ಈಸಿ ಕ್ವಶನ್ಸಿಗೆ ಕೊಡಬೇಕು. ಅಂದರೆ ತುಂಬ ಬರುತ್ತೆ, ಚೆನ್ನಾಗಿ ಫಾಸ್ಟಾಗಿ ನಾನು ಆನ್ಸರ್ ಮಾಡ್ತೀನಿ ಅನ್ನೋ ಅಂಥದ್ದು, ಅಥವಾ ಈಸಿ ಟಾಪಿಕ್ ಅಂತ ನಿಮಗೆ ಅನಿಸಿರುತ್ತಲ್ಲ ಆ ಅಂತಹ ಕ್ವಶನ್ಸಿಗೆ 20 ಮಿನಿಟ್ಸು. ನೆಕ್ಸ್ಟ್ 40 ಮಿನಿಟ್ಸು ಇದಕ್ಕೆ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಬರುತ್ತೆ ಅನ್ನೋ ಅಂಥದ್ದು, ಆ ರೀತಿ ಕ್ವಶನ್ಸಿಗೆ 40 ಮಿನಿಟ್ಸ್ನ ಬಳಸ್ಕೋಬೋದು. ಮತ್ತು ನೆಕ್ಸ್ಟ್ 20 ಮಿನಿಟ್ಸ್ನ ಇದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟರೆ, ಇದನ್ನು ಸ್ವಲ್ಪ ಟಫ್ ಇದೆ ಆದ್ರೂ ಸಹ ಇದನ್ನು ಅಟೆಂಡ್ ಮಾಡಬೇಕು ನಾನು ಅನ್ನೋವಂಥವಕ್ಕೆ ಲಾಸ್ಟ್ ಒಂದು 20 ಮಿನಿಟ್ಸ್ನ ನೀವು ಕೊಡ್ಬೋದು. ಇನ್ನು ಲಾಸ್ಟು ಮ್ಯಾಕ್ಸಿಮಮ್ 10 ಮಿನಿಟ್ಸ್ ಆರ್ 5 ಮಿನಿಟ್ಸಲ್ಲಿ 1ರಿಂದ 90 ಕ್ವಶನನ್ನು ನೀವು ಚೆಕ್ ಮಾಡಬೇಕು, ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಾ ಅಂತ. ಅಕಸ್ಮಾತ್ ಡಬಲ್ ಆನ್ಸರ್ ಮಾಡಿದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಆಗೋಗಿರುತ್ತೆ. ಬಟ್ ಯಾವುದಾದ್ರೂ ಬಿಟ್ಟಿದ್ರೆ ಅದಕ್ಕೆ ನೀವು ನೋಡಿ ಉತ್ತರ ಬರಿಬೋದು. 1ರಿಂದ 90 ನಾನು ಟಿಕ್ ಮಾಡಿದ್ದೀನ ಅಥವಾ ಶೇಡ್ ಮಾಡಿದ್ದೀನ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ 5 to 10 ಮಿನಿಟ್ಸ್ನ ನೀವು ಉಪಯೋಗಿಸ್ಕೋಬೋದು. ಈ ರೀತಿ ನೀವು 90 ನಿಮಿಷನ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು, ನೀವು ಈಗ 1ರಿಂದ 90 ಕ್ವಶನ್ಸಲ್ಲಿ ಎಲ್ಲ ಆನ್ಸರ್ ಮಾಡಿದ್ದೀರಾ, GMAT ಆಗಿರ್ಬೋದು, SAT ಆಗಿರ್ಬೋದು. ಆದರೆ ಯಾವುದೋ ಒಂದಷ್ಟು ಪ್ರಶ್ನೆಗಳಿಗೆ, ಒಂದು 5-6 ಪ್ರಶ್ನೆಗಳಿಗೆ ಉತ್ತರನೇ ಗೊತ್ತಿಲ್ಲ. ಇದು ಈ ಪ್ರಶ್ನೆ ನನಗೆ ಬರ್ತಾನೂ ಇಲ್ಲ, ಟ್ರೈ ಮಾಡಿದ್ರೂ ಬರ್ತಾ ಇಲ್ಲ, ಅಥವಾ ನೋಡೇ ಇಲ್ಲ ಈ ಪ್ರಶ್ನೆ, ಅಥವಾ ಯಾವುದೋ ಗೊತ್ತಿಲ್ಲದೆ ಇರೋ ಪ್ರಶ್ನೆ ಬಂದಿದೆ ಅಂತ ಏನಾದರೂ ಅನಿಸಿದ್ರೆ, ಆ ರೀತಿ ಪ್ರಶ್ನೆಗೆ, ಇದನ್ನು ಪರಿಚಯನೇ ಇಲ್ಲದಿರುವಂತಹ ಪ್ರಶ್ನೆಗಳಿಗೆ ಈ ಕೆಲವೊಂದು ಟ್ರಿಕ್ಸ್ನ ಬಳಸ್ಕೊಂಡು ಆನ್ಸರ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಒಂದು 5-6 ಪಾಯಿಂಟ್ ಹೇಳ್ತೀನಿ. ಇದು ಏನು 100% ಶೂರ್ ಅಂತ ಅಲ್ಲ, ಬಟ್ ರಾಕ್ ಬ್ರೇಕ್ ಸಿಸರ್ಸ್ ಅನ್ನೋ ಒಂದು ಬುಕ್ನಲ್ಲಿ MCQ ಕ್ವಶನ್ಸ್ನ ಸಾಲ್ವ್ ಮಾಡುವಂಥ ಟೆಕ್ನಿಕ್ಸ್ನ ಒಂದಷ್ಟು ಹೇಳಿದ್ದಾರೆ. ಅದರ ಪ್ರಕಾರ ನಾನೀಗ ಹೇಳ್ತಾ ಹೋಗ್ತಾ ಇದ್ದೀನಿ. ಇದನ್ನು ಫಸ್ಟ್ ಪಾಯಿಂಟ್ ಇದನ್ನು ನಾನು ಅಂದ್ಕೊಂಡ ಮಟ್ಟಿಗೆ ಸ್ಯಾಟಿಗೆ ಬಳಸ್ಕೋಬೋದು. ಈಗ ಉದಾಹರಣೆ, ನಮಗೆ ಸ್ಯಾಟಲ್ಲಿ ಸೈನ್ಸಲ್ಲಿ ಆಗಿರ್ಬೋದು, ಸೋಷಿಯಲಲ್ಲಿ ಆಗಿರ್ಬೋದು, ಆನ್ಸರ್ಸು ಲಾಂಗ್ ಆನ್ಸರ್ಸ್ ಇರುತ್ತೆ. ಆಪ್ಷನ್ನಲ್ಲಿ ABCD ಆಪ್ಷನ್ನಲ್ಲಿ 4 ಆಪ್ಷನ್ನಲ್ಲಿ ಜಾಸ್ತಿ ಆನ್ಸರ್ ಯಾವುದಿರುತ್ತೋ ಅದು 90% ಆನ್ಸರ್ ಆಗಿರುತ್ತೆ ಅಂತ ಹೇಳ್ತಾರೆ. ಈಗ ಉದಾಹರಣೆ, ಡೆಫಿನೇಷನ್ ಏನೋ ಕೊಟ್ಟಿರ್ಬೋದು, ಯಾವುದ್ರ ಬಗ್ಗೆನೋ ಆನ್ಸರ್ ಕೇಳಿರ್ತಾರೆ ಕ್ವಶನ್ನು, ಅದಕ್ಕೆ ಉತ್ತರ ಆಪ್ಷನ್ಸು 4ರಲ್ಲಿ ಯಾವುದು ಉದ್ದ ಇರುತ್ತಲ್ಲ, ಲಾಂಗ್ ಇರುತ್ತಲ್ಲ, ಆ ಆಪ್ಷನ್ನು 90% ಆಗಿರುತ್ತೆ ಅಂತ ಹೇಳ್ತಾರೆ. ಅದನ್ನು ನೀವು ಚೂಸ್ ಮಾಡ್ಬೋದು. ಇನ್ನೊಂದೇನು ಅಂತಂದರೆ, 3 ಒಂದೇ ಥರ ಇರ್ತವೆ ಉತ್ತರಗಳು, ನೋಡೋದಕ್ಕೆ ಸ್ವಲ್ಪ 3 ಒಂದೇ ಥರ ಇರ್ತವೆ, ಇನ್ನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆ ಡಿಫ್ರೆಂಟ್ ಆಗಿರೋದು ಉತ್ತರ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಏನಂತಂದರೆ, ನನ್ ಆಫ್ ದೀಸು ಆಲ್ ಆಫ್ ದಿ ಎಬೋ ಅಂತ ಇರುತ್ತಲ್ಲ, ಅಂದರೆ ಮೇಲಿನ ಎಲ್ಲದು ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ, ಆಲ್ಮೋಸ್ಟ್ ಇದು ಉತ್ತರ ಆಗಿರುತ್ತೆ ಅಂತ ಹೇಳ್ತಾರೆ ಈ ಬುಕ್ನ ಪ್ರಕಾರ. ಇದನ್ನು ನೀವು ಫಾಲೋ ಮಾಡ್ಕೋಬೋದು. ಇದು ಹೆಚ್ಚಾಗಿ ನನಗೆ ಅನಿಸಿದ ಮಟ್ಟಿಗೆ ಈ 3 ಪಾಯಿಂಟ್ ನಾನು ಹೇಳಿದ್ದು ಸ್ಯಾಟಲ್ಲಿ ಬಳಸ್ಕೋಬೋದು. ಇನ್ನು GMATಗೆ ಅಂತ ಈ ಥರ ಬೇರೆ ಟೆಕ್ನಿಕ್ಸ್ ಯಾವುದೂ ಇಲ್ಲ. ಆದರೆ ಈ ಥರ ಯಾವ ಆಪ್ಷನ್ ಇಲ್ಲ ಅಂತಂದ್ರೂ, ಈಗ ABCDನಲ್ಲಿ ಯಾವ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಅಂತಂದಾಗ ಸುಮ್ಮನೆ ನೀವು ಅವಲಕ್ಕಿ ಪವಲಕ್ಕಿ ಅಂತ ಸೆಲೆಕ್ಟ್ ಮಾಡೋ ಬದಲು ಆಲ್ಮೋಸ್ಟು ADಗಿಂತ BCನಲ್ಲೇ ಉತ್ತರ ಇರುತ್ತೆ ಅನ್ನೋ ಅದು ಸೈಕಾಲಜಿ ಪ್ರಕಾರ ಹೇಳ್ತಾರೆ. ಅದರಲ್ಲಿ ಈಗ BC ಉತ್ತರ ಇರ್ಬೋದು ಅಂತ ಹೇಳ್ಬಿಟ್ಟು ಒಂದಕ್ಕೆ B, ಒಂದಕ್ಕೆ C, ಒಂದಕ್ಕೆ B, ಒಂದಕ್ಕೆ C ಆ ಥರ ಹಾಕೊಂಡೋದ್ರೂ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲ B ಅಂತ ಸೆಲೆಕ್ಟ್ ಮಾಡಬೇಕು, ಇಲ್ಲ C ಅಂತ ಸೆಲೆಕ್ಟ್ ಮಾಡಬೇಕು. ಆದಷ್ಟು B 95% ಉತ್ತರ ಆಗಿರುತ್ತೆ ಅಂತ ಈ ಪುಸ್ತಕದ ಪ್ರಕಾರ ಹೇಳ್ತಾರೆ. ನಾಳೆ ನೀವು ಬರಿತಾ ಇರೋಂಥ ಪರೀಕ್ಷೆನಲ್ಲಿ ಈ ಒಂದಷ್ಟು ಟೆಕ್ನಿಕ್ಸ್ಗಳನ್ನು ಬಳಸ್ಕೊಂಡು ಒಂದಷ್ಟು ಮಾರ್ಕ್ಸ್ ಪಡಿಬೋದೇನೋ ಅಂತ ಅನ್ನಿಸ್ತು. ಅದಕ್ಕೆ ಇದನ್ನು ನಾನು ನಿಮ್ಮ ಹತ್ರ ಶೇರ್